ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ಸಮಾರೋಪ ಭಾಷಣ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ ಹಿರಿಯರಾದ ಎಚ್ ಕೆ ಪಾಟೀಲ್ ಅವರಿದ್ದಾರೆ. ಇಬ್ಬರು ನಮ್ಮ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಪಿ ಎಂ ಅಶೋಕ್ ರವರು, ಸಲೀಂ ಅಹಮದ್ ರವರಿದ್ದಾರೆ. ಹಾಗೂ SAR ಕಮಿಟಿಯ ಮಾನಿಟರಿಂಗ್ ಕಮಿಟಿಯ ಚೇರ್ಮನ್ ಆಗಿರ್ತಕ್ಕಂಥ ಸುದರ್ಶನ್ ರವರು, ಕಾರ್ಯಕಾರಿ ಅಧ್ಯಕ್ಷರಾದ ವಸಂತ್ ರವರು, ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ವಿನಯ್ ಕುಮಾರ್ ಸರ್ಕೇರ್ ಅವರು, ಹಾಗೂ ಪುಟ್ಟರಂಗ್ ಶೆಟ್ಟಿ ಅವರು, ಬಿಲ್ಕಿಸ್ ಬಾನೂರ್ ಅವರು, ಹಿರಿಯರಾದ ಜಯಚಂದ್ರ ಅವರು, ರಾಣಿ ಸತೀಶ್ ರವರು, ನಾರಾಯಣ ಸ್ವಾಮಿ ಅವರು, ಎಲ್ಲರೂ ಸಹ ತಾವು ವೇದಿಕೆ ಮೇಲೆ ಇದ್ದೀರಿ. ಸಾಕಷ್ಟು ಜನಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ನಮ್ಮ ಉಗ್ರಪ್ಪನವರು ಸಹ ಇದ್ದಾರೆ. ಕಾರಣ ಇಷ್ಟೇ, ಕಾಂಗ್ರೆಸ್ ಪಕ್ಷದ ಸಂವಿಧಾನದಲ್ಲಿ ನಾವು 3 ತಿಂಗಳಿಗೆ ಇಲ್ಲ 6 ತಿಂಗಳಿಗೆ ಒಂದು ಸಾಮಾನ್ಯ ಸಭೆ ಜನರಲ್ ಬಾಡಿನ ಮಾಡಬೇಕಾಗುತ್ತೆ. ಆದ್ರೆ ನಾವು ಬಹಳ ದಿವಸಗಳಿಂದ ಮಾಡಿಲ್ಲ. ಅದು ಪ್ರಾರಂಭ ಆಗಲಿ ಅಂತ ಮಾಡಿದ್ದೀವಿ. ಅದರಲ್ಲಿ ಬಹಳಷ್ಟು ಜನ ಇವತ್ತೇನಾಗಿದೆ ಅಂದ್ರೆ, ಮುಖ್ಯಮಂತ್ರಿಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಾರೆ. ಆ ಕಡೆ ಯಾರೂ ಸಹ ಅಲ್ಲಿಂದ ಈ ಕಡೆಗೆ ಬರಲಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಚಾಮರಾಜನಗರದಲ್ಲಿತ್ತು, ಆ ಕಡೆಯವರು ಬಂದಿಲ್ಲ. ಆದ್ರಿಂದ ಕಾರಣಾಂತರದಿಂದ ಕೆಲವು ತೊಂದರೆಗಳಾಗಿದೆ. ಆದ್ರೆ ಅದು ದೊಡ್ಡ ವಿಚಾರ ಏನಲ್ಲ. ಮುಂದಿನ ದಿನಗಳಲ್ಲಿ ನಾವು 7 ದಿವಸಗಳ ಒಂದು ಸಮಯವನ್ನ ಕೊಟ್ಟು, ನೋಟಿಸ್ ಕೊಟ್ಟು ನಾವು ಈ ಸಭೆ ಕರಿಬೇಕಾಗುತ್ತೆ. ಕಾರಣಾಂತರದಿಂದ ಸುರ್ಜೇವಾಲಾ ಅವರಿಗೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಆದಷ್ಟು ಬೇಗ ಒಂದು ಜನರಲ್ ಬಾಡಿ ಮಾಡಿ ಅಂತ ಹೇಳಿದ್ರು. ಅದಕ್ಕೆ 3 ದಿವಸಗಳ ಕಾಲ ಅವಧಿ ಕೊಟ್ಟು ಈ ಸಭೆಯನ್ನ ನಾವು ಮಾಡಿರ್ತಕ್ಕಂಥದ್ದು. ಸಭೆಯ ಮೂಲ ಉದ್ದೇಶ, ನನ್ನ ಅನುಭವದಲ್ಲಿ ಜನರಲ್ ಬಾಡಿ ಕರೆದಾಗ ಎಲ್ಲ ಸದಸ್ಯರು ಅವರವರ ಸಲಹೆಗಳನ್ನ ಕೊಡ್ತಾರೆ. ಪಕ್ಷವನ್ನ ಬಲಯುತವಾಗಿ ಬೆಳೆಸಬೇಕಾದ್ರೆ ಏನ್ ಕೆಲಸ ಮಾಡಬೇಕು, ಏನ್ ಮಾಡಬೇಕು ಅಂತ ಹೇಳಿ, ಸರ್ಕಾರ ಇರೋ ಜಾಗದಲ್ಲಿ ಸರ್ಕಾರಕ್ಕೆ, ಸರ್ಕಾರ ಇಲ್ಲದೆ ಇರೋ ಜಾಗದಲ್ಲಿ ಪಕ್ಷಕ್ಕೆ ಮತ್ತು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಮಗೆ ಸಲಹೆಗಳನ್ನ, ಸೂಚನೆಗಳನ್ನ ಕೊಡ್ತಾರೆ. ಅದನ್ನ ಎಷ್ಟು ನಾವು ಅನುಷ್ಠಾನಕ್ಕೆ ತರ್ತೀವಿ ಅನ್ನೋದನ್ನ ನಾವು ಮಾಡ್ಬೇಕಾಗತ್ತೆ. ಇನ್ನು ನಾನು ಸ್ವಲ್ಪ ಹೊತ್ತು, ಬಹಳ ಹೊತ್ತು ಇರಬೇಕಾಗಿತ್ತು. ಎಚ್ ಕೆ ಪಾಟೀಲ್ ಹೇಳಿದ್ರು, ಅದನ್ನೇನು ಹೇಳೋದಿಲ್ಲ. ಅದು ಇಮಿಡಿಯೇಟ್ ನಾವು ಸುರ್ಜೇವಾಲಾ ಹತ್ರ ಹೋಗ್ಬೇಕು ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೊರಡ್ತೀವಿ. ನಾವು 4 ಗಂಟೆಗೆ ಮೀಟಿಂಗ್ ಇದೆ. ಆ GBA ನಲ್ಲಿ ನಾವು ಬಹಳಷ್ಟು, ಆಗಸ್ಟ್ ತಿಂಗಳಲ್ಲಿ ಚುನಾವಣೆ ಬರುತ್ತೆ, ತಯಾರಿಗಳಾಗಬೇಕು. ಆದ್ರಿಂದ ಬರೋ 3 ತಿಂಗಳು ಇಲ್ಲ 6 ತಿಂಗಳಲ್ಲಿ ಜನರಲ್ ಬಾಡಿ ಮೀಟಿಂಗ್ ನಾವು ಕರಿತೀವಿ. ಬೇರೆ ಜಿಲ್ಲೆಗಳಲ್ಲೂ ಸಹ ಕರಿತೀವಿ. ಇದೇ ಬೆಂಗಳೂರು ನಗರದಲ್ಲೇ ಅಲ್ಲ, ಸ್ವಲ್ಪ ಅವಕಾಶಗಳು ಎಲ್ಲೆಲ್ಲಿ ಇದೆ ದೊಡ್ಡ ದೊಡ್ಡ ನಗರದಲ್ಲಿ ಕರೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೀವೆಲ್ಲರೂ ಸಹ ಅಲ್ಲೂ ಬಂದು ಸಭೆಯಲ್ಲಿ ಭಾಗವಹಿಸಿ ಮುಂದೆ ಯಾವ ರೀತಿ ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಳ್ಕೊಳ್ಬೇಕು. ಈಗಾಗಲೇ ಮಾಧ್ಯಮದವರು ಬಂದಿರೋದ್ರಿಂದ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ನಾವು ಸಹ ತೆಗೆದುಕೊಂಡಿದ್ದೀವಿ. ಅದನ್ನು ರೆಸಲ್ಯೂಷನ್ ಮೂಲಕ ನಾವು ಮಾಡಿರ್ತಕ್ಕಂಥದ್ದು. ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಅವರು 2ನೇ ಬಾರಿಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದು ತದನಂತರ ಪುನಃ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರೋದಕ್ಕೋಸ್ಕರ, ಅವರನ್ನ ವಿರೋಧ ಪಕ್ಷದ ನಾಯಕರಾಗಿ ಮಾಡಿರೋದಕ್ಕೋಸ್ಕರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ನಾವು ಈ ಒಂದು ಸಭೆ ಸಂಪೂರ್ಣವಾಗಿ ಉತ್ಪೂರ್ವಕವಾದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ನಾವು ಸಲ್ಲಿಸಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ವಿ. 2ನೇ ತೀರ್ಮಾನ, ಮಾನ್ಯ ಸಿದ್ದರಾಮಯ್ಯನವರು ಸುಮಾರು ಸುದೀರ್ಘ ಕಾಲ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಮತ್ತು ಅದರಲ್ಲೂ ಸಹ ದುರ್ಬಲ ವರ್ಗದವರಿಗೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಒಳ್ಳೆಯ ಸರ್ಕಾರವನ್ನ ಕೊಟ್ಟು, ಏನು ನಮ್ಮ ಪ್ರಣಾಳಿಕೆಯಲ್ಲಿ, ನಮ್ಮ ಶೀರ್ಷಿಕೆ ಏನಿತ್ತು ಪ್ರಣಾಳಿಕೆಯಲ್ಲಿ, ಸರ್ವ ಜನಾಂಗದ ಶಾಂತಿಯ ತೋಟ. ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಸಹ ಕರಾವಳಿ ಪ್ರದೇಶದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಾಗೆ ಶಾಂತಿ ರೀತಿಯಿಂದ ಎಲ್ಲರೂ ಸಹ ಸೌಹಾರ್ದತೆಯಿಂದ, ನೆಮ್ಮದಿಯಿಂದ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಒಂದು ಜನರಲ್ ಬಾಡಿ ಮೀಟಿಂಗ್ ನ ಪರವಾಗಿ ಅವ್ರಿಗೆ ಉತ್ಪೂರ್ವಕವಾದ ವಂದನೆಯನ್ನ, ಅಭಿನಂದನೆಯನ್ನ ನಾವು ಸಲ್ಲಿಸಲಿಕ್ಕೆ ಬಯಸ್ತೀವಿ. 3ನೇದಾಗಿ, ನಮ್ಮ ನೆಚ್ಚಿನ ನಾಯಕಿ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು,
ಪಕ್ಷದ ನಾಯಕರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಮತ್ತು ವೇಣುಗೋಪಾಲ್ ರವರು ಡಿ.ಕೆ. ಶಿವಕುಮಾರ್ ಅವರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಮಾಡಿ ಹಾಗೂ ನನ್ನನ್ನು ಸಹ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಮಾಡಿದ್ದಕ್ಕೋಸ್ಕರ ತಮ್ಮೆಲ್ಲರ ಪರವಾಗಿ ಅವ್ರಿಗೂ ಸಹ ಅಭಿನಂದನೆ ಮಾಡತಕ್ಕಂತ ಈ ಒಂದು ಟರಾವನ್ನು ಸಹ ನಾವು ಪಾಸ್ ಮಾಡಿದ್ವಿ. ಅದರ ಜೊತೆಗೆ ಬಹಳ ಗಂಭೀರವಾದ ವಿಚಾರ, ಎರಡು ವಿಚಾರ ಅಂದ್ರೆ ಬಹಳ ಗಂಭೀರವಾದ ವಿಚಾರ ಇತ್ತು. ನರೇಂದ್ರ ಮೋದಿ ಅವರ ಸರ್ಕಾರ RSS ಮತ್ತು ವಿಶ್ವ ಹಿಂದೂ ಪರಿಷತ್ ಸೇರಿ 11 ಜನರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನು ನೇಮಕ ಮಾಡಿತ್ತು. ಇವರುಗಳ ಸಾರಥ್ಯದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣಕ್ಕೆ 16,000 ಕೋಟಿಗಳನ್ನು ಸಾರ್ವಜನಿಕರು ಮತ್ತು ಸರ್ಕಾರಗಳಿಂದ ದೇಣಿಗೆ ಪಡೆಯಲಾಗಿದೆ. ಈ ದೇಣಿಗೆಗೆ ಸರಿಯಾದ ಲೆಕ್ಕಪತ್ರಗಳು ನಿರ್ವಹಿಸಿರುವುದಿಲ್ಲ. ಈ ಟ್ರಸ್ಟ್ಗೆ ಹರಿದು ಬಂದ ಸಾವಿರಾರು ಕೋಟಿ ಹಣ, ಚಿನ್ನ, ಬೆಳ್ಳಿ, ವಜ್ರ ಮುಂತಾದವುಗಳನ್ನು ವ್ಯವಸ್ಥಿತವಾಗಿ ಕೆಲವು ಟ್ರಸ್ಟಿಗಳು ಮತ್ತು ನೌಕರರು ಲೂಟಿ ಮಾಡುತ್ತಾ ಬಂದಿರುತ್ತಾರೆ. ಈ ಹಗರಣದ ತನಿಖೆ SIT ನೇಮಕ ಮಾಡಿ ತಪ್ಪಿತಸ್ಥರಾದ ಟ್ರಸ್ಟ್ ಪದಾಧಿಕಾರಿಗಳನ್ನು ರಕ್ಷಣೆ ಮಾಡಿ ಇಲ್ಲಿನ ನೌಕರರನ್ನು ಬಂಧಿಸಲಾಗಿದೆ. ಅಷ್ಟೇ ಅಲ್ಲದೆ ಕೋಟ್ಯಾಂತರ ಜನರ ಆರಾಧ್ಯ ದೇವ ರಾಮಚಂದ್ರನಿಗೆ ದೇಶದ ಅಸ್ಮಿತೆ, ಪರಂಪರೆ, ಸಂಸ್ಕೃತಿ, ಸಂಸ್ಕಾರಗಳಿಗೆ ಧಕ್ಕೆ ತಂದಿರುತ್ತಾರೆ. ಸದರಿ ಹಗರಣವನ್ನು CBI ತನಿಖೆಗೆ ಒಳಪಡಿಸಬೇಕು ಹಾಗೂ ಈ ಪ್ರಕರಣದ ನೈತಿಕ ಹೊಣೆ ಹೊತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು, ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ರವರು ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸುತ್ತೇವೆ. ಅದು ಸಹ ಈ ಒಂದು ಜಲ್ಬಾಡಿಯಲ್ಲಿ ತೀರ್ಮಾನ ಮಾಡಿಕೊಂಡಿದ್ದೀವಿ. ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾಗಿ ರಾಜ್ಯದ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಹಾಗೂ ಹಳೆ ಮೈಸೂರಿನ ಭಾಗಗಳಲ್ಲಿ ಬಹುತೇಕ ರೈತರು ಬಿತ್ತನೆ ಮಾಡದೆ ಕಂಗಾಲಾಗಿರುತ್ತಾರೆ. ಬಹುತೇಕ ಜಲಾಶಯಗಳ ನೀರಿದೆ ಬತ್ತಿ ಹೋಗಿರುತ್ತವೆ. ಕೆಲವು ಗ್ರಾಮಗಳಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ, ಮೇವಿನ ಸಮಸ್ಯೆ, ಉದ್ಯೋಗದ ಸಮಸ್ಯೆ ಉಲ್ಬಣಿಸಿ ಜನರ ಗೂಳಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪರಿಸ್ಥಿತಿಯನ್ನು ಸಮಾರೋಪದಿಯಲ್ಲಿ ಎದುರಿಸಬೇಕಾದರೆ ಕೇಂದ್ರ ಸರ್ಕಾರದ ಸಹಾಯ ಹಸ್ತ ಅನಿವಾರ್ಯವಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 10,000 ಕೋಟಿ ವಿಶೇಷ ಅನುದಾನ ನೀಡಬೇಕು, ಅನುದಾನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ನಿರ್ಣಯವನ್ನು ಸಭೆಯ ಅನುಮೋದನೆಗಾಗಿ ಎಲ್ಲ ಸಭೆಯು ಸಹ ಅನುಮೋದಿಸಿರುತ್ತದೆ. ಅದರ ಜೊತೆಗೆ ಏನು ಇಡೀ ರಾಷ್ಟ್ರದಲ್ಲಿ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಅವರ ಭವಿಷ್ಯವನ್ನೇ ಹಾಳು ಮಾಡಿಕೊಂಡಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಸುಮಾರು 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದ್ರಿಂದ ಕೇಂದ್ರದಲ್ಲಿರ್ತಕ್ಕಂಥ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನರವರು ತಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಸಹ ನಾವು ಇಲ್ಲಿ ಟರಾವ್ ಮಾಡಿದ್ದೀವಿ. ಇದನ್ನು ಸಹ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮಕ್ಕಳ ಭವಿಷ್ಯವನ್ನ ಅಂಧಕಾರಕ್ಕೆ ದೂಡದಂತ ಈ ಧರ್ಮೇಂದ್ರ ಪ್ರಧಾನ ತಕ್ಷಣವೇ ವಜಾ ಮಾಡಬೇಕು ಅಂತ ಹೇಳಿ ರಾಷ್ಟ್ರಪತಿಯಲ್ಲೂ ಸಹ ನಾವು ಮನವಿ ಮಾಡತಕ್ಕಂತ ಟರಾವನ್ನ ನಾವು ತೆಗೆದುಕೊಂಡಿದ್ದೀವಿ. ಅದರ ಜೊತೆಗೆ ನಮ್ಮೆಲ್ಲರ ಉಸ್ತುವಾರಿ ವಹಿಸಿದಂತ ರಣದೀಪ್ ಸಿಂಗ್ ಸುರ್ಜೇವಾಲಾರವರು ಸುದೀರ್ಘವಾಗಿ ಸುಮಾರು 5-6 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಉಸ್ತುವಾರಿ ವಹಿಸಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರೋ ರೀತಿಯಲ್ಲಿ ಅದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಜೊತೆ ನಿರಂತರವಾಗಿ ಕೆಲಸ ಮಾಡಿದಂತ ಸುರ್ಜೇವಾಲಾ ಅವ್ರಿಗೂ ಸಹ ಈ ಒಂದು ಜನರಲ್ ಬಾಡಿಯ ಮೂಲಕ ಅವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳನ್ನ ಸಹ ಈ ಸಭೆ ಹೇಳಿರ್ತಕ್ಕಂಥದ್ದು. ಜೊತೆಗೆ ಬಹಳಷ್ಟು ಸಲಹೆಗಳು ಸಹ ಈ ಒಂದು ಸಭೆಯಲ್ಲಿ ಬಂದಿದೆ. ಅದರಲ್ಲೂ ಸಹ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಹಳ ಸೂಕ್ತವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೋಮುವಾದಿ ಶಕ್ತಿಗಳನ್ನ ನಾವು ಎದುರಿಸಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರು ಮತ್ತು ಎಲ್ಲ ಹಿತೈಷಿಗಳು ಸಹ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಆಳವಾಗಿ ಅರಿತುಕೊಂಡು ತಿಳ್ಕೊಂಡು ಆ ನಂತರ ನಾವು ಅವರ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಿರತಕ್ಕಂಥ ವಿಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲೂ ಸಹ ಜನಜಾಗೃತಿ ಮೂಡಿಸ್ತಕ್ಕಂಥದ್ದು. ಕೋಮುವಾದಿಗಳ ವಿರುದ್ಧ ಯಾವ ರೀತಿ ಅವರು ಕರ್ನಾಟಕ ರಾಜ್ಯಕ್ಕೆ ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ತರಬೇತಿಗಳನ್ನು ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವರು ಸಹ ನಮ್ಮೆಲ್ಲರಿಗೂ ಸಹ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕೆಲವರು ಮಾತಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ, ಸರ್ಕಾರ
ಸರ್ಕಾರ ರಚನೆ ಆಗುವಾಗ ಅಥವಾ ಅಧಿಕಾರಿಗಳ ವರ್ಗಾವಣೆಗಳಾಗುವಾಗ ಯಾವುದೇ ಜಾತಿ ವಿಶೇಷವಾಗಿ ನಾವು ಹೆಚ್ಚಿನ ಒತ್ತನ್ನು ಕೊಡದೆ ಎಲ್ಲರಿಗೂ ಸಹ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ಬೇಕು ಅಂತ ಹೇಳಿ ಒಂದು ಸೂಕ್ತವಾದ ಸಲಹೆಯನ್ನು ಸಹ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಬ್ಲಾಕ್ ಮಟ್ಟದಲ್ಲೂ ಸಹ ಈಗ ಕೆಲವು ಸದಸ್ಯರು ಸಹ ಹೇಳಿದ್ರು, ಜಿಲ್ಲಾ ಮಟ್ಟದಲ್ಲಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಬಹಳ ಸುಮಾರು ವರ್ಷಗಳಿಂದ 10-15 ವರ್ಷದಿಂದ ಇರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯನ್ನ ಬದಲಾವಣೆ ಮಾಡಬೇಕು, 10 ವರ್ಷದಿಂದ ಮೇಲಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಾವೆಲ್ಲರೂ ಸಹ 2024 ಡಿಸೆಂಬರ್ ಅಲ್ಲಿ ಬೆಳಗಾಮಲ್ಲಿ ಏನು ಒಂದು ಮಹಾತ್ಮ ಗಾಂಧಿ ಅವರ ಅಧ್ಯಕ್ಷತೆ ಅಲ್ಲಿ ಒಂದು ಸಮ್ಮೇಳನ ನಡೆದಿತ್ತು 100 ವರ್ಷದ ಹಿಂದೆ, ಆ ಒಂದು ವರ್ಕಿಂಗ್ ಕಮಿಟಿನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ವಿ. ಆ ವರ್ಕಿಂಗ್ ಕಮಿಟಿಯ ತೀರ್ಮಾನ 2025 ಸಂಪೂರ್ಣವಾಗಿ ಸಂಘಟನೆಯನ್ನ ಬಲಪಡಿಸಲಿಕ್ಕೋಸ್ಕರ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಹಿಡಿದು PCC ಇಂದ ಹಿಡಿದು DCC ಇಂದ ಹಿಡಿದು ಬ್ಲಾಕ್ ಕಾಂಗ್ರೆಸ್ ಕಮಿಟಿವರೆಗೂ ಸಹ ಎಲ್ಲೆಲ್ಲಿ ಬದಲಾವಣೆಗಳು ಮಾಡಬೇಕು ಅದನ್ನ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಒಂದು ಹೊಸ ಅಭಿಯಾನವನ್ನೇ ಪ್ರಾರಂಭ ಮಾಡಿದ್ರು. ಸಂಘಟನೆ ಸಜ್ಜಾನ ಅಭಿಯಾನ ಅಂತ ಹೇಳಿ, ಅಂದ್ರೆ ಸಂಘಟನೆಗಳನ್ನ ಪುನರ್ರಚನೆ ಮಾಡ್ಲಿಕ್ಕೋಸ್ಕರ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿ ಏಪ್ರಿಲ್ 25ರಲ್ಲಿ ಅದು ಗುಜರಾತ್ ಅಲ್ಲಿ ಪ್ರಾರಂಭ ಆಗಿ ಬಹಳಷ್ಟು ರಾಜ್ಯಗಳಲ್ಲಿ ಮುಗಿದಿದೆ. ಕೆಲವು ರಾಜ್ಯಗಳಲ್ಲಿ ಮಾತ್ರ ಆಗ್ಬೇಕಾಗಿದೆ, ವೆಸ್ಟ್ ಕೇರಳ ಮತ್ತು ಕರ್ನಾಟಕದಲ್ಲಿ. ಸದ್ಯದಲ್ಲೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಬೇರೆ ರಾಜ್ಯಗಳಿಂದ ಅಬ್ಸರ್ವರ್ಗಳು ಬಂದು ಪ್ರತಿ ಜಿಲ್ಲೆಯಲ್ಲಿ ಮಿನಿಮಮ್ ಕನಿಷ್ಠ 7 ದಿನ ಆ ಜಿಲ್ಲೆಯಲ್ಲಿ ಇದ್ದು ಎಲ್ಲ ಬ್ಲಾಕ್ಗಳಿಗೂ ಸಹ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ವಿಚಾರವನ್ನ ತಿಳ್ಕೊಂಡು ಅವರ ಅನಿಸಿಕೆಗಳನ್ನ ತಿಳ್ಕೊಂಡು ಅವರು ಕನಿಷ್ಠ 2 ಹೆಸರುಗಳನ್ನ ಕೊಡಬೇಕಾಗುತ್ತೆ, ಗರಿಷ್ಠ 6 ಹೆಸರುಗಳನ್ನ ಕೊಡಬಹುದು. ಆ ಹೆಸರುಗಳಲ್ಲಿ ನಾವು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. ಅದು ಆದಷ್ಟು ಬೇಗ ಆಗುತ್ತೆ ಅನ್ನೋದು ಭರವಸೆಯನ್ನು ಸಹ ತಮ್ಮಲ್ಲಿ ನಾನು ಕೊಡ್ಲಿಕ್ಕೆ ಇಚ್ಛೆ ಬೀಳ್ತಾರೆ. ಅದ್ರ ಜೊತೆಗೆ ಇನ್ನೊಂದ್ಸಲ ಏನು ಅಂದ್ರೆ, ಸರ್ಕಾರ ಇರೋದ್ರಿಂದ 140 ಶಾಸಕರು ಇದ್ದಾರೆ. ನಾವೇನೇ ಕಾರ್ಯಕ್ರಮ ಮಾಡಿದ್ರು ಆ ಶಾಸಕರ ಪರ್ಮಿಷನ್ ತಗೊಂಡೆ ಅವ್ರ ಕ್ಷೇತ್ರಕ್ಕೆ ಹೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ನಾವು ಹೋಗಕ್ ಆಗೋದಿಲ್ಲ. ಅದಕ್ಕೆ ಆ ಶಾಸಕರೇ ಬಹಳ ಸಶಕ್ತರಿದ್ದಾರೆ, ಅವರವರ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ್ದು ಸರ್ಕಾರದ್ದು. ಆದ್ರಿಂದ ನಾವು ಅಲ್ಲೋಗೋದಿಲ್ಲ. ಉಳಿದ 84 ಕ್ಷೇತ್ರದಲ್ಲಿ ಯಾವ ವಿರೋಧ ಪಕ್ಷದವ್ರು ಇದ್ದಾರೆ ಆ ಕ್ಷೇತ್ರದಲ್ಲಿ ಒಂದು ದಿನದ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೀವಿ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಸಹ ಎಲ್ಲ ಕಾರ್ಯಕರ್ತರ ಜೊತೆ ಸೇರಿ ಚರ್ಚೆ ಮಾಡಿ ಅಲ್ಲಿರ್ತಕ್ಕಂಥ ತೊಂದರೆಗಳನ್ನ ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನ 84 ಕ್ಷೇತ್ರದಲ್ಲಿ ನಾವು ಹಮ್ಮಿಕೊಳ್ತೀವಿ ಅನ್ನೋದನ್ನ ಭರವಸೆಯನ್ನು ಸಹ ನಾನು ಕೊಡ್ತೇನೆ. ಅದ್ರ ಜೊತೆಗೆ ಸರ್ಕಾರ ಮತ್ತು ಪಕ್ಷದ ಜೊತೆ ಒಂದು ಸಮನ್ವಯ ಇರಬೇಕು ಅನ್ನೋದಿದ್ರೆ ಮಧ್ಯದಲ್ಲಿ ಯಾರಾದ್ರೂ ಇರ್ಬೇಕಾಗತ್ತೆ. ಆದ್ರಿಂದ ನಮ್ಮಲ್ಲಿ ಸುಮಾರು 6-7 ವರ್ಷ ಆಯ್ತು ಎಕ್ಸಿಕ್ಯೂಟಿವ್ ಕಮಿಟಿ ಇಲ್ಲ. ಪದಾಧಿಕಾರಿಗಳಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಸಚಿವರಿದ್ದಾರೆ. ಆದ್ರೆ ಎಕ್ಸಿಕ್ಯೂಟಿವ್ ಕಮಿಟಿಗಾಗ್ಲಿ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಆಗ್ಲಿ ಇದು ಯಾವುದೇ ಸಮಿತಿಗಳಿಲ್ಲ. ಆದ್ರಿಂದ ಆದಷ್ಟು ಬೇಗ ಈಗಲೂ ಸಹ ನಾನು ಇಲ್ಲೇ ಸುರ್ಜೇವಾಲಾ ಅವ್ರ ಹತ್ರ ಸಹ ಚರ್ಚೆ ಮಾಡಿದೆ. ಆದಷ್ಟು ಬೇಗ ಎಕ್ಸಿಕ್ಯೂಟಿವ್ ಕಮಿಟಿ ಮತ್ತು ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಮಾಡಿ ಅಂತ ಹೇಳಿದ್ದಾರೆ. ಎಲ್ಲ ನಾಯಕರಲ್ಲೂ ಸಹ ನಾನು ಮಾತನಾಡಿ ಆದಷ್ಟು ಬೇಗ ಈ ಒಂದು ವಿಚಾರವನ್ನ ಅವ್ರ ಜೊತೆಗೆ ನಾವು ಚರ್ಚೆ ಮಾಡಕ್ ಅನುಕೂಲ ಆಗುತ್ತೆ. ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ನಾವು ಈ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಆಗ್ಲಿ ಪೊಲಿಟಿಕಲ್ ಅಫೇರ್ಸ್ ಕಮಿಟಿನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ. ಮತ್ತೆ ಕೆಲವು ಸಲಹೆ ಏನು ಬಂತು ಅಂದ್ರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಜೀವ್ ಗಾಂಧಿ ಅವರು 1989 ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿ 89ರಲ್ಲಿ ಆಗಿದ್ದು, ಅದು 92ರಲ್ಲಿ ಅದು ಲೋಕಲ್ ಬಾಡಿ ಅಂದ್ರೆ 73 ಮತ್ತು 74 ಅದು ತಿದ್ದುಪಡಿ ಮಾಡಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗ್ಬೇಕು. ಯಾವುದೇ ಸ್ಥಳೀಯ ಸಂಸ್ಥೆಗಳು 6 ತಿಂಗಳ ಮೇಲೆ ಖಾಲಿ ಇರಬಾರದು ಅಂತ ಹೇಳಿದ್ವಿ. ಈಗಾಗಲೇ ಕೆಲವು ಜಾಗದಲ್ಲಿ ಯಾರೋ ಭಾಷಣ ಮಾಡುವಾಗ ಹೇಳಿದ್ರು ನಮ್ಮ ಮಂಗಳೂರಲ್ಲಿ 6 ವರ್ಷ ಇದೆ ಅಂತ ಹೇಳಿ. ಆದ್ರೆ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇನೆ ಈ ಸಭೆಯ ಮೂಲಕ, ಎಲ್ಲಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಯಾವುದೂ ಸಹ ಅದು ಲೇಟ್ ಆಗಬಾರ್ದು, ಡಿಲೇ ಮಾಡಬಾರ್ದು. ಆದಷ್ಟು ಬೇಗ ಏನು ಸಂವಿಧಾನದ ಚೌಕಟ್ಟಿನಲ್ಲಿ ಅವಕಾಶ ಇದೆ ಅದು ಆ ಚೌಕಟ್ಟಿನಲ್ಲೇ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನ ಒತ್ತಾಯ ಮಾಡ್ಲಿಕ್ಕೆ ನಾನು ಇಚ್ಛೆ ಬೀಳ್ತೇನೆ. ಯಾಕಂದ್ರೆ ನಾವು ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ಪ್ರಬಲರಾಗಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯವರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಪದಾಧಿಕಾರಿಗಳು ಸಹ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ.
ಯಾರ್ಯಾರು ಪುನಃ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಅವರು ಕೆಲಸ ಮಾಡಬಹುದು, ಯಾರ್ಯಾರು ಬೇರೆ ರೀತಿಯ ಕೆಲಸ ಮಾಡಕ್ಕಾಗುತ್ತೆ ಅದರಲ್ಲೂ ಸಹ ತೋರಿಸ್ಕೊಳ್ಳಕ್ಕೆ ತಾವೆಲ್ಲ ಅವಕಾಶಗಳನ್ನ ಮಾಡಿಕೊಡ್ತೀವಿ ಅಂತ ನಾನು ಹೇಳ್ತೀನಿ. ಅದಲ್ಲದೆ ಈಗಾಗಲೇ ನಾನು ಜವಾಬ್ದಾರಿ ವಹಿಸ್ಕೊಳ್ತಿರೋ ಸಂದರ್ಭದಲ್ಲಿ ಒಂದು 2 ವಾರದ ಹಿಂದೆ ಬಹಿರಂಗವಾಗಿ ಹೇಳಿದೆ, ಯಾರ್ಯಾರು 2.5 ವರ್ಷ 3 ವರ್ಷ ಆಗಿದೆ ಚೇರ್ಮನ್ ಮೆಂಬರ್ಗಳು ಅವ್ರದ್ದು ರಾಜೀನಾಮೆ ತೆಗೆದುಕೊಂಡು ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದೆ. ಈಗಲೂ ಸಹ ಅದೇ ನಿಲುವಿನಲ್ಲಿದ್ದೀನಿ. ಆದಷ್ಟು ಬೇಗ ಎಲ್ರಿಗೂ ಸಹ ಅವಕಾಶ ಆಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುರ್ಜೇವಾಲಾ ಅವ್ರ ಹತ್ರ ಮಾತಾಡಿದೆ. ಅವರು ಸಹ ಮುಖ್ಯಮಂತ್ರಿ ಹತ್ರನು ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದ್ದಾರೆ. ಎಷ್ಟು ಬೇಗ ನಾವು ಪಟ್ಟಿಯನ್ನು ಕೊಡ್ತೀವಿ ಅಷ್ಟು ಬೇಗ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಅದನ್ನು ಅನೌನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನನ್ನ ವಿಚಾರ ತಮ್ಗೆ ಹೇಳಬೇಕಾದ್ರೆ, ನಾನು ಸೇವಾದಳದಿಂದ ಬಂದಿರ್ತಕ್ಕಂಥವನು, ಭಾರತ್ ಸೇವಾದಳ, ಆ ನಂತರ NSUI, ಕಾಂಗ್ರೆಸ್ ಸೇವಾದಳ, INTUC ಮತ್ತು ACC. ಸ್ವಲ್ಪ ಪಕ್ಷದ ವಿಚಾರದಲ್ಲಿ ನಮ್ಮದೇ ಆದ ಸಂವಿಧಾನ ಇದೆ. ಸಂವಿಧಾನದ ಚೌಕಟ್ಟಿನಲ್ಲೇ ನಾವು ನಡ್ಕೊಂಡು ಹೋಗ್ಬೇಕಂತಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಆ ಸಂವಿಧಾನ ಛಿದ್ರ ಆಗೋಗಿದೆ. ಆದ್ರೂ ಸಹ ಏನು ನಮ್ಮ ಪೂರ್ವಜರು ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ ಅದನ್ನ ನಾವು ಎಷ್ಟು ಮಟ್ಟಿಗೆ ಬೆಳೆಸ್ಕೊಂಡು ಮುಂದೆ ಹೋಗ್ಬೋದು ನಾವು ಯೋಚನೆ ಮಾಡಬೇಕು. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನಾವೆಲ್ಲರೂ ಸಹ, ನಮ್ಮ ಎದುರು ಕುಳಿತಿರ್ತಕ್ಕಂಥವ್ರು ನೀವು ಸಹ, ನಮ್ದು ಯಾರ್ದು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಏನೂ ಕೊಡುಗೆ ಇಲ್ಲ. ನಮ್ಮ ಹಿರಿಯರು ಸ್ವತಂತ್ರ ಹೋರಾಟ ಮಾಡಿ ನಮ್ಮ ಕೈಯಲ್ಲಿ ಒಂದು ಭದ್ರವಾದ ಭಾರತ ದೇಶವನ್ನ ಕೈ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಇಡೀ ಪ್ರಪಂಚದಲ್ಲೇ ದೊಡ್ಡ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದಾರೆ, ಜಾತ್ಯತೀತ ತತ್ವವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಕಚ್ದಿಂದ ಕೊಹಿಮಾದವರೆಗೂ ಒಂದು ಭವ್ಯ ಭಾರತದ ಪರಿಕಲ್ಪನೆಯನ್ನು ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಈಗಾಗಲೇ ನಾವು ಯಶಸ್ವಿಯಾಗಿ 75-80 ವರ್ಷದವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೀವಿ. ನಡ್ಸ್ಕೊಂಡು ಹೋಗೋ ಕೆಲಸ ಮಾತ್ರ ನಾವು ಮಾಡ್ತಾ ಇದೀವಿ. ಇದಕ್ಕೆ ನಮ್ ಕೊಡುಗೆ ಏನೂ ಇಲ್ಲ. ನಮ್ ಕೈಲಿ ನಡ್ಸೋಕ್ ಆದ್ರೆ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ. ನಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ಯಾವ ರೀತಿ ನಮ್ ಕೈಲಿದೆ ಅದನ್ನ ಕೊಟ್ಬಿಟ್ಟು ನಾವು ಮುಂದೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಈ ದೇಶ ಉಳ್ಕೊಳ್ಬೇಕಾದ್ರೆ ನಮ್ಮ ಪೂರ್ವಜರು ಏನು ನಮ್ಗೆ ತ್ಯಾಗ ಬಲಿದಾನ ಎಲ್ಲವನ್ನೂ ಸಹ ಹೇಳ್ಕೊಟ್ಟಿದ್ದಾರೆ. ಅದನ್ನ ಸ್ವಲ್ಪ ಆದ್ರೂ ನಾವು ಆ ಇತಿಹಾಸವನ್ನ ಓದಿ ಕಾಂಗ್ರೆಸ್ ಪಕ್ಷವನ್ನ ಯಾವ ರೀತಿ ನಾವು ಬೆಳೆಸ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೆಲವ್ರಿಗೆ ಅನ್ಸ್ಬಿಟ್ಟಿರುತ್ತೆ ನಾವಿಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಅಂತ. ಕಾಂಗ್ರೆಸ್ ಪಕ್ಷ ಯಾರಿಲ್ಲದೆ ಇದ್ರು ನಡ್ಕೊಂಡು ಹೋಗ್ತಾ ಇರುತ್ತೆ. ಸರ್ಕಾರ ಇರುತ್ತೆ ಹೋಗುತ್ತೆ, ಆದ್ರೆ ಪಕ್ಷ ಮಾತ್ರ ಅಚಲವಾಗಿರುತ್ತೆ. ಅದನ್ನ ಸದೃಢವಾಗಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ. ಅದ್ ಹೇಳಿದೆ ಈಗ, ಅದೇ 73-74 ಅಮೆಂಡ್ಮೆಂಟ್ ಹೇಳಿದೆ, ಸರ್ಕಾರಕ್ಕೆ ಹೇಳಿದ್ದೀನಿ ಅದಮ್ಮ, ಅದು ಹೇಳಿದೆ. ಸೊ ಆದ್ರಿಂದ ಸರ್ಕಾರದಿಂದ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಶಿವಕುಮಾರ್ ಅವರು ಸಹ ಪಕ್ಷದ ಹಲವಾರು ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ಅವರು ಸಹ ಕಾರ್ಯಕರ್ತರ ಆಸಕ್ತಿಯನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ಇದೆ. ಪಕ್ಷದ ವತಿಯಿಂದ ನಾವೇನೇನು ಮಾಡಬೇಕು ಅನ್ನೋದನ್ನು ಸಹ ನಾನು ಸಹ ಅವರಲ್ಲಿ ಆಗಾಗ ಅವರ ಗಮನಕ್ಕೆ ತಂದು ಆದಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋ ಭರವಸೆಯನ್ನು ಸಹ ನಮಗೆ ಕೊಡ್ತೇನೆ.